ಹಲೋ ನಮಸ್ಕಾರ ಸ್ನೇಹಿತರೆ. ಅರ್ಜುನ್ ಕೋರ್ಟಿನ ಹಾಲ್ನಲ್ಲೇ ಕುಸಿದು ಬಿದ್ದಿದ್ದಾರೆ. ಇದಕ್ಕೆ ಕಾರಣನೇ ಗಾಯತ್ರಿ ದೇವಿ. ಹಾಗಿದ್ರೆ ಗಾಯತ್ರಿ ದೇವಿ ಅರ್ಜುನ್ಗೆ ಏನ್ ಮಾಡಿದ್ರು? ಇತ್ತ ಕಡೆ ಭಾರ್ಗವಿ ಕಾಳಿ ಅವತಾರ ತಾಳಿದ್ಯಾಕೆ, ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಇನ್ಫಾರ್ಮರ್ ಅನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಹೋಗಿದ್ದೆ, ಅಲ್ಲಿ ಯಾರು ಇರುವುದಿಲ್ಲ. ಏನಪ್ಪಾ ಇದು ಇನ್ನೂ ಕೂಡ ಬಂದಿಲ್ವಲ್ಲ, ಇದೇ ಜಾಗದಲ್ಲಿ ತಾನೇ ಹೇಳಿದವರು ವೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ವೇಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಹಿಂಬದಿಯಿಂದ ರೌಡಿಗಳು ಬರ್ತಿರುವುದನ್ನ ಅರ್ಜುನ್ ಗಮನಿಸ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇವ್ರಿಗೆ ಆ ಇನ್ಫಾರ್ಮರ್ ಕಾಣಿಸ್ಕೋಬಾರ್ದು ಅಂದಮೇಲೆ ನಾನೇ ಹೋಗಿ ಅವರನ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಅರ್ಜುನ್ ಅಲ್ಲಿಂದ ಹೊರಟು ಬಿಡ್ತಾರೆ. ಇತ್ತ ಕಡೆ ರೌಡಿಗಳು ಬಂದದೆ, ಎಲ್ಲಾ ಕಡೆ ಹುಡುಕ್ತಾರೆ, ಇನ್ಫಾರ್ಮರ್ ಕಾಣಿಸ್ತಿರುವುದಿಲ್ಲ. ಕ್ಷಣದಲ್ಲಿ ಗಾಯತ್ರಿ ದೇವಿಗೆ ಕರೆ ಮಾಡಿದ್ದೆ. ಈ ಕಡೆ ಗಾಯತ್ರಿ ದೇವಿ ಇನ್ಫಾರ್ಮರ್ ಸಿಕ್ಕದ್ನ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ಇನ್ಫಾರ್ಮರ್ ಸಿಕ್ಲಿಲ್ಲ. ಆದ್ರೆ ಅವನು ಸಿಕ್ಕಿಲ್ಲ ಅಂದಮೇಲೆ ನಾವು ಅರ್ಜುನ್ ಕಥೆಯನ್ನೇ ಮುಗಿಸ್ಬಿಡುವುದಾ ಅಂತ ಏನ್ ಮಾತಾಡ್ತಿದ್ರ? ನಮಗೆ ಬೇಕಾಗಿರೋದು ಆ ಇನ್ಫಾರ್ಮರ್ನೇ ಹುಡ್ಕೊಂಡು ಅರ್ಜುನ್ ಹೋಗಿರೋದು. ಅದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಆ ಇನ್ಫಾರ್ಮರ್ನ ನೀವು ಮಿಸ್ ಮಾಡಬಾರ್ದು. ಸುತ್ತಮುತ್ತ ಎಲ್ಲ ಕಡೆ ಹುಡುಕಿ, ಇನ್ಫಾರ್ಮರ್ನ ಹುಡುಕಿ. ಅದನ್ನ ಬಿಟ್ಟು ಅರ್ಜುನ್ಗೇನೋ ಮಾಡೋದು ಅದು ಇದು ಅಂತ ಹೋಗ್ಬೇಡಿ. ಅರ್ಜುನ್ಗೂ ಮೊದಲು ನಾವು ಆ ಇನ್ಫಾರ್ಮರ್ನ ಭೇಟಿ ಮಾಡಬೇಕಾಗತ್ತೆ. ಅವನು ನಮ್ಮ ಕಪ್ಪೆ ಮುಷ್ಟಿಗೆ ಸಿಗ್ಬೇಕಾಗತ್ತೆ. ಮೊದಲು ನೀವು ಅವನನ್ನ ಹುಡುಕಿ ಅಂತ ಹೇಳಿ ಗಾಯತ್ರಿ ದೇವಿ ಕಾಲ್ ಕಟ್ ಮಾಡ್ತಾರೆ. ತದನಂತರ ಇತ್ತ ಕಡೆ ಭಾರ್ಗವಿ ಗಾಯತ್ರಿ ದೇವಿಯ ಮುಂದೆನೆ ಕಾಯ್ತಿದ್ದಾರೆ. ಏನಾದರೂ ಇನ್ಫಾರ್ಮೇಶನ್ ಬರ್ಬೋದಾ ಶ್ರೀಮಂತಪ್ಪನಿಂದ ಮತ್ತೆ ಅರ್ಜುನಿಂದ ಅಂತ ಹೇಳಿ. ಅದೇ ಒಂದು ಸಮಯದಲ್ಲಿ ಗಾಯತ್ರಿ ದೇವಿ ಸೋಫಾ ಮೇಲೆ ಕುತ್ಕೊಂಡು, ಏನ್ ಭಾರ್ಗವಿ, ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ, ತುಂಬಾ ಕಾತರಿಸ್ತಿದ್ಯಲ್ಲ, ಈ ಮನೆಯಲ್ಲಿ ನನ್ನನ್ನು ಮಾತಾಡ್ಸ್ತಿದ್ದವಳೆ ನೀನೊಬ್ಳು, ಆದ್ರೆ ಈಗ ನೀನು ಕೂಡ ಮಾತಾಡ್ಸ್ತಿಲ್ವಲ್ಲ ಭಾರ್ಗವಿ ಅಂತ ಹೇಳ್ತಿದ್ದಾಗೆ, ಸುಮ್ಮನೆ ಮಾತಾಡೋದನ್ನ ಬಿಟ್ಟು ಸುಮ್ಮನೆ ಇರ್ತೀಯ ಗಂಗಾ, ನಿನ್ನ ಕತೆ ಮುಗೀತು ಅಂತಾನೆ ಅನ್ಕೋ. ಜೈಲಿಗೆ ಹೋಗಿ ನೀನು ಮಾತಾಡು, ಏನ್ ಬೇಕಿದ್ರು ಯೋಚನೆ ಮಾಡ್ಕೊಂಡು ಮಾತಾಡು, ಅಲ್ಲಿ ಮಾತಾಡೋಕೆ ಬೇಕಾದಷ್ಟು ಜನ ನಿನಗೆ ಸಿಗ್ತಾರೆ ಅಂತ ಹೇಳಿ ಭಾರ್ಗವಿ ಹೇಳಿದ್ದೆ. ಏನು ಹುಡುಕ್ತಿದ್ಯಾ, ಯಾರಿಗೋಸ್ಕರ ಕಾಯ್ತಿದ್ಯಾ, ಸಾಕ್ಷಿಗೋಸ್ಕರನ? ಏನೋ ಹೇಳ್ತಾ ಇದ್ದೆ, ನಿಮ್ಮ ಮಾವನ ಬಿಡಿಸ್ಕೊಂಡು ಬಂದ್ಬಿಡ್ತೀನಿ, ಜೈಲಿಂದ ಕರ್ಕೊಂಡು ಬಂದ್ಬಿಡ್ತೀನಿ, ಹಾಗೆ ಹೀಗೆ ಅಂತ. ನಿಮ್ಮ ಮಾವನ ಬಿಡಿಸ್ಕೊಂಡು ಬರಬೇಕು ಅಂದ್ರೆ ನಂಗೆ ಸಾಕ್ಷಿ ಸಿಗ್ಬೇಕಲ್ವಾ? ಸಾಕ್ಷಿ ಸಿಕ್ಕಿದ್ರೆ ತಾನೇ ನಿನ್ನ ಮಾವನ ಬಿಡಿಸ್ಕೊಂಡು ಬರ್ತೀಯ. ಹೇಗೆ ಸಿಗುತ್ತೆ ನಿನಗೆ ಸಾಕ್ಷಿ? ಖಂಡಿತ ನಿನಗೆ ಆ ಸಾಕ್ಷಿ ಸಿಗೋದಿಲ್ಲ. ನಾನು ಅನ್ಕೊಂಡೆ, ಏನಪ್ಪಾ ಇದು, ನನ್ನ ಒಂದು ವಿರುದ್ಧವಾಗಿ ನನ್ನ ಟ್ರಸ್ಟ್ ಅವರೇ ಸಾಕ್ಷಿ ಹೇಳೋಕೆ ಬರ್ತಿದ್ದಾರೆ ಅಂತ ನನಗೂ ಕೂಡ ಶಾಕ್ ಆಯಿತು. ಆದರೆ ಹುಡುಕ್ಸಿ ನೋಡಿದಾಗ ಗೊತ್ತಾಯಿತು, ಆ ಸಾಕ್ಷಿ ನನಗೂ ಸಿಗ್ತಿಲ್ಲ, ನಿನಗೂ ಸಿಗ್ತಿಲ್ಲ ಅಂತ. ಅದರ ಅರ್ಥ ಏನು ಹೇಳು, ನೀನು ನನ್ನನ್ನು ಟ್ರ್ಯಾಪ್ ಮಾಡೋದಕ್ಕೆ ಈ ರೀತಿಯಾಗಿ ಕಥೆಯನ್ನು ಸೃಷ್ಟಿ ಮಾಡಿದ್ದೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ಭಾರ್ಗವಿ ತಬ್ಬಿಬ್ಬಾಗಿದ್ದೆ. ಅಲ್ಲಿಗೆ ಶ್ರೀಮಂತಪ್ಪ ಬರ್ತಾರೆ. ಶ್ರೀಮಂತಪ್ಪ ಬರೋದ್ರ ಮುಖಾಂತರ ತುಂಬ ಜನ ಭಾರ್ಗವಿ ಮತ್ತು ಅರ್ಜುನ್ ಬೇರೆ ಆಗಿರುವುದನ್ನು ಬಂಡವಾಳ ಮಾಡ್ಕೋತಿದ್ದಾರೆ. ಆದರೆ ಅವರಿಬ್ರು ಇವತ್ತು ಬೇರೆ ಆಗಿರ್ಬೋದು, ಆದರೆ ಅವರಿಬ್ರು ಒಂದಾದರೆ ಖಂಡಿತವಾಗ್ಲೂ ಜ್ವಾಲಾಮುಖಿ ಸುನಾಮಿನ ಎಬ್ಬತ್ತೆ. ಅವರಿಬ್ಬರನ್ನ ಒಂದು ಮಾಡೋಕೆ ಈ ಹನುಮಂತ ಶ್ರೀಮಂತಪ್ಪ ಇದ್ದಾನೆ ಅಂತ ಹೇಳಿ ಶ್ರೀಮಂತಪ್ಪ ತಿಳಿಸ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ. ಮಾವ, ನಾನು ಹುಡ್ಕೊಂಡು ಹೋಗಿದ್ದೆ ಅಲ್ವಾ, ಇನ್ಫಾರ್ಮರ್ ನನ್ನ ಕೈಗೆ ಸಿಗ್ಲಿಲ್ಲ, ಅವರು ಕೋರ್ಟಲ್ಲೇ ಬಂದು ಸಾಕ್ಷಿ ಹೇಳ್ತೀನಿ, ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ರು, ನಡೀರಿ ಎಲ್ಲರೂ ಮುಂದೆ ಮಾತಾಡೋದು ಬೇಡ ಅಂತ ಹೇಳಿ ಶ್ರೀಮಂತಪ್ಪನ ಅಲ್ಲಿಂದ ಅರ್ಜುನ್ ಕರೆದುಕೊಂಡು ಹೋಗ್ತಾರೆ. ಇತ್ತ ಕಡೆ ಭಾರ್ಗವಿ ಗಾಯತ್ರಿ ದೇವಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾಳೆ. ಏನ್ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ, ಪಾಪ ಅರ್ಜುನ್ ಮಾತನ್ನು ಕೇಳಿದ್ಯಾ? ಇನ್ಫಾರ್ಮರ್ ಕೋರ್ಟ್ಗೆ ಬರ್ತಾರಂತೆ, ಏನು ಹೇಳಿದೆ ನೀನು? ಸಾಕ್ಷಿ ಎಲ್ಲಿಂದ ಸಿಗುತ್ತೆ, ನೀನು ನಿನ್ನ ಮಾವನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅಂತ ನೋಡಿದ್ಯಾ? ಏನಾಯ್ತು ಅಂತ ಗೊತ್ತಿದ್ಯಾ? ನಿನ್ನ ಕತೆ ಮುಗೀತು ಅಂತಾನೆ ಅನ್ಕೋ ಅಂತ ಹೇಳ್ತಾರೆ. ಬಿಕಾಸ್ ಆಲ್ರೆಡಿ ಇಲ್ಲಿ ಭಾರ್ಗವಿ ಶ್ರೀಮಂತಪ್ಪನ ಹತ್ರ ಹೇಳಿ ಕಳಿಸಿರ್ತಾರೆ. ಇಲ್ಲಿ ಅರ್ಜುನ ಇನ್ಫಾರ್ಮರನ್ನು ಹುಡ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗಾಯತ್ರಿ ದೇವಿಗೆ ಖಂಡಿತ ಗೊತ್ತಾಗಿದ್ದೆ ಅವರನ್ನ ಫಾಲೋ ಅಪ್ ಮಾಡಿದ್ದ, ಅವರನ್ನ ತಾವೇ ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೂ ಮೊದಲು ನಾವು ಅರ್ಜುನ್ ಮತ್ತೆ ರೌಡಿಗಳಿಗೆ ಆ ಇನ್ಫಾರ್ಮರ್ ಸಿಗುವುದಕ್ಕೂ ಮೊದಲು ನಾವು ಇನ್ಫಾರ್ಮರ್ನ ಭೇಟಿ ಆಗಬೇಕಾಗತ್ತೆ, ಅವರನ್ನ ಎಚ್ಚರಿಸಬೇಕಾಗತ್ತೆ, ಅವರನ್ನ ಸೇಫ್ ಮಾಡಬೇಕಾಗತ್ತೆ. ಮೊದಲು ನೀವು ಹೋಗಿ ಆ ಕೆಲಸವನ್ನ ಮಾಡಿ ಅಂತ ಹೇಳಿ ಭಾರ್ಗವಿ ಶ್ರೀಮಂತಪ್ಪನ್ನ ಕಳ್ಸಿರ್ತಾರೆ. ಇದೇ ಒಂದು ವಿಷಯವನ್ನ ಗಾಯತ್ರಿ ದೇವಿ ಹತ್ರ ಭಾರ್ಗವಿ ಹೇಳಿದ್ದೆ. ಗಾಯತ್ರಿ ದೇವಿ ಭಾರ್ಗವಿ ಅಂತದಾಗೆ ಕಿರ್ಚ್ಬೇಡ, ಯಾಕೆ ಇಷ್ಟೊಂದು ಕಿರ್ಚ್ತಾ ಇದೆಯಾ, ಪಾಪ ನಿನ್ನ ಕತೆ ಮುಗ್ದು ಹೋಗ್ತಿದೆ, ಇನ್ನು ನೀನು ಕಿರ್ಚೋದ್ ಬಿಟ್ಟು ಇನ್ನೇನು ಬಾಕಿ ಉಳಿದಿದೆ ಅಲ್ವಾ? ಅಹಂಕಾರದಲ್ಲಿ ಮೆರಿತಾ ಇದ್ದೆ ನೀನು, ಬಿಟ್ಟದಷ್ಟು ಅಹಂಕಾರ ಇತ್ತು ನಿನಗೆ. ಆದರೆ ಆ ಬಿಟ್ಟ
ಅನ್ನೋದು ನಶಿಸಿ ಹೋಗೋದಕ್ಕೆ ತುಂಬಾ ಸಮಯ ಬೇಕಾಗೋದಿಲ್ಲ. ಭೂಕಂಪ ಆದ್ರೆ ಸಾಕು, ಬೆಟ್ಟ ಚಿತ್ರವಾಗಿಬಿಡತ್ತೆ. ನಿನ್ನ ಪಾಲಿನ ಭೂಕಂಪ ಈ ಭಾರ್ಗವಿನೇ ಗಾಯತ್ರಿ ದೇವಿ. ನೀನು ಅನ್ಕೊಂಡ್ಬಿಟ್ಟೆ ಅಲ್ವಾ, ನೀನು ಬೆಂಕಿಯಾಗಿ ಮನೇನ ಬಂದು ಉಗ್ಳಿ ಮನೇನ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಅಂತ. ಆದ್ರೆ ಬೆಂಕಿನ ನಂದಿಸೋಕೆ ಒಂದು ಮಳೆ ಸಾಕಲ್ವಾ? ಆ ಒಂದು ಮಳೆ ಬಂದದ್ದೇ ನಿನ್ನ ಎಲ್ಲ ಆಟವನ್ನ ಕೂಡ ಫುಲ್ ಸ್ಟಾಪ್ ಮಾಡುತ್ತೆ. ಅದೇ ರೀತಿಯಾಗಿ ಇವತ್ತು ಈ ಭಾರ್ಗವಿ ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಿದ್ದಾಳೆ. ನೀನು ಏನೇ ಮಾಡ್ಕೊಂಡ್ರು ಕೂಡ ನನ್ನ ಮಾವನನ್ನ ಜೈಲಿಂದ ಹೇಗೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ಗೊತ್ತಿದೆ. ಇನ್ನು ಮುಂದೆ ನಿನ್ನ ಆಟ ಏನು ಕೂಡ ನಡೆಯೋದಿಲ್ಲ. ಈ 2 ಬೆರಳಲ್ಲಿ ಒಂದು ಬೆರಳನ್ನ ಮುಟ್ಟು ಅಂದಾಗ ಯಾಕೆ ಮುಟ್ಬೇಕು ನಾನು ಅಂತ ಕೇಳ್ತಿದ್ದಾರೆ ಗಾಯತ್ರಿ ದೇವಿ. ಮುಟ್ಲೇಬೇಕಾಗತ್ತಲ್ವಾ, ಇಲ್ಲಿ ಯಾರು ಗೆಲ್ತಾರೆ ಅನ್ನೋ ವಿಷಯ ಗೊತ್ತಾಗ್ಬೇಕಲ್ಲ ಅಂತ ಹೇಳಿ ಕೇಳಿದೆ. ಒಂದು ಬೆರಳನ್ನ ಮುಟ್ತಾರೆ ಗಾಯತ್ರಿ ದೇವಿ. ಬಿಡು, ನಿನ್ನ ಕತೆ ಮುಗೀತು. ಸೋಲು ಅನ್ನೋದು ಕಟ್ಟಿಟ್ಟ ಬುತ್ತಿ, ಗೆಲುವು ಅನ್ನೋದು ನನ್ನ ಒಂದು ಜೇಬಿಗೆ ಹೋಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಇನ್ನೊಂದು ಬೆರಳಲ್ಲಿ ಏನ್ ಇಟ್ಕೊಂಡಿದ್ದೆ ಅಂತ ಕೇಳ್ತಾರೆ ಗಾಯತ್ರಿ ದೇವಿ. ಏನ್ ಇಟ್ಕೊಂಡಿರ್ತೀನಿ? ಆಬ್ವಿಯಸ್ಲಿ ನೀನ್ ಸೋಲುದನ್ನೇ ಇಟ್ಕೊಂಡಿರ್ತೀನಿ. ಇಷ್ಟು ದಿನ ಜನಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದೆ. ನನ್ನ ಜನಗಳನ್ನ, ನನ್ನ ತಂದೆಯ ಪ್ರಾಣವನ್ನ ಕೂಡ ಕಿತ್ಕೊಂಡೆ. ಆದ್ರೆ ಇವಾಗ ನನ್ನ ಮಾವನ್ನ ಬಲಿಪಶು ಮಾಡೋದಕ್ಕೆ ಮುಂದಾಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಆಗುವುದಿಲ್ಲ. ನಿನ್ನ ಪಾಪದ ಕೂಡ ತುಂಬಿದೆ. ಇನ್ನು ನಿನ್ನ ಕತೆಗೆ ಅಂತ್ಯ ಹೇಳು ಸಮಯ ಬಂದಾಗಿದೆ. ನಾಳೆ ಕೋರ್ಟ್ನಲ್ಲಿ ಹಿಯರಿಂಗ್ ಅಲ್ಲಿ ನನ್ನ ಮಾವ ಫಸ್ಟ್ ಹಿಯರಿಂಗ್ ಅಲ್ಲೇ ಹೊರಗಡೆ ಬರ್ತಾರೆ ಅಂತ ಹೇಳಿದ್ದೆ. ಭಾರ್ಗವಿ ಎಲ್ಲಿಂದ ಹೋಗ್ತಾರೆ. ಇದನ್ನ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಗಾಯತ್ರಿ ದೇವಿಗೆ. ಅದೇ ಕಾರಣಕ್ಕೋಸ್ಕರ ಪ್ಲಾನ್ ಮಾಡ್ತಿದ್ದಾರೆ. ಇತ್ತ ಕಡೆ ಅದಕ್ಕೂ ಮುನ್ನಾನೆ ಇಲ್ಲಿ ವೃಂದ ಯಾವುದೇ ಕಾರಣಕ್ಕೂ ಭಾರ್ಗವಿ ಮನೆಯಿಂದ ಹೊರಡಬಾರ್ದು ಅಂತ ಹೇಳಿ ಗ್ಯಾಸ್ ಅನ್ನು ಆನ್ ಮಾಡಿರ್ತಾರೆ. ಭಾರ್ಗವಿ ಅದನ್ನ ನೋಡಿದ್ದೆ ಗಾಬರಿ ಆಗ್ತಾರೆ. ಅತ್ತ ಕಡೆ ನಿರ್ಮಲ್ ಅವರು ದೇವ್ರ ಮುಂದೆ ದೀಪ ಹಚ್ಚುತ್ತಿರ್ತಾರೆ. ಅದೇ ಕಾರಣಕ್ಕೆ ನಿರ್ಮಲ್ ಅವರನ್ನ ತಡೆದು ಅಡಿಗೆ ಮನೆ ಕರ್ಕೊಂಡು ಬರ್ತಾಳೆ. ನೋಡಿದ್ರೆ ಎಲ್ಲ ಕೂಡ ಆಲ್ರೆಡಿ ಆಫ್ ಆಗಿದೆ. ಯಾಕೆ ನನ್ನನ್ನು ಕರ್ಕೊಂಡು ಬಂದೆ, ಯಾಕೆ ದೀಪ ಹಚ್ಚಿಸ್ಲಿಲ್ಲ ಅಂತ ನಿರ್ಮಲ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಭಾರ್ಗವಿಯನ್ನ. ಇತ್ತ ಕಡೆ ಬೃಂದ ಬಂದಿದೆ. ಏನಿದು ಅಂತ ದೀಪ ಹಚ್ಬೇಕಿತ್ತಲ್ವಾ, ರಾಹುಕಾಲ ಬಂದ್ಬಿಡ್ತು. ಇವಳ ಮಾತನ್ನ ಕಟ್ಕೊಂಡು ಇಲ್ಲಿಗೆ ಬಂದ್ರೆ ಇವಳಿಗೆ ಮಾವ ಬಿಡುಗಡೆ ಆಗೋದೇ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ನೋಡಿ ಪೂಜೆ ಆಗ್ಬಾರ್ದು ಅಂತ ಕರ್ಕೊಂಡು ಬಂದಿದ್ದಾಳೆ ಅಂದಾಗ, ಇಲ್ಲ ಅತ್ತ ಇಲ್ಲಿ ಗ್ಯಾಸ್ ಲೀಕ್ ಆಗ್ತಿತ್ತು, ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದು ಅಂದಾಗ, ಈ ಸ್ಮೆಲ್ಲೇ ಬರ್ತಿಲ್ವಲ್ಲ ಭಾರ್ಗವಿ, ಸುಳ್ಳೆಲ್ಲ ಯಾಕೆ ಹೇಳ್ತೀಯ ಅಂತ ಹೇಳಿ ಭಾರ್ಗವಿಯನ್ನ ಸಿಕ್ಕಾಕಿಸ್ತಾಳೆ ಬೃಂದ. ಈ ಕಡೆ ನಿರ್ಮಲ ಪಾಟೀಲ್ ಅವರು ಭಾರ್ಗವಿಯನ್ನ ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ. ನನ್ನ ಗಂಡಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ. ಬಿಕಾಸ್ ಇಲ್ಲಿ ಭಾರ್ಗವಿಯ ಅತ್ತೆಯ ಬಳಿ ಹೋಗಿದ್ದೆ ತಡ ಈ ಕಡೆ ಬೃಂದ ಬಂದು ಎಲ್ಲ ಗ್ಯಾಸ್ ಅನ್ನ ಕೂಡ ಆಫ್ ಮಾಡಿರ್ತಾರೆ. ಹಾಗಾಗಿ ಅಡಿಗೆ ಮನೆಗೆ ಬರೋಷ್ಟರಲ್ಲಿ ಸ್ಮೆಲ್ ಎಲ್ಲವೂ ಕೂಡ ಹೊರಟೋಗ್ಬಿಟ್ಟಿರತ್ತೆ. ತದನಂತರ ಇತ್ತ ಕಡೆ ಗಾಯತ್ರಿ ದೇವಿ ಅರ್ಜುನ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಕಳಿಸಬಾರ್ದು ಅಂತ ಯೋಚನೆ ಮಾಡಿದ್ದೆ. ಒಂದು ಬಿ ಪ್ಲಾನ್ ಅನ್ನ ರೆಡಿ ಮಾಡ್ಕೋತಿದ್ದಾರೆ. ಆ ಕಡೆ ಬೃಂದ ಬಂದಿದೆ. ಏನ್ ಮಾಡ್ತಿದ್ರ ಅಂದಾಗ, ಎಲ್ಲವೂ ಕೂಡ ನಿನ್ಗೆ ನಾಳೆ ಗೊತ್ತಾಗತ್ತೆ. ನಿನ್ಗೆ ಇನ್ನು ಗಾಯತ್ರಿ ದೇವಿ ಬಗ್ಗೆ ಗೊತ್ತಾ ಇಲ್ಲ. ಎ ಪ್ಲಾನ್ ಜೊತೆಗೆ ಬಿ ಪ್ಲಾನ್ ಕೂಡ ರೆಡಿ ಮಾಡ್ಕೋತೀನಿ ನಾನು ಅಂತ ಹೇಳ್ತಾರೆ. ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ನಿರ್ಮಲ ಪಾಟೀಲ್ ಅವರು ದೇವ್ರಿಗೆ ಪೂಜೆ ಮಾಡಿದೆ, ಮಂಗಳಾರತಿಯನ್ನ ತಂದ್ಕೊಟ್ಟು, ಜಿ.ಪಿನೇ ಈ ಮನೆ ಒಂದು ಆಧಾರ, ಜಿ.ಪಿ ಈ ಮನೆ ಉಸಿರು, ಜಿ.ಪಿ ಇಲ್ಲದೆ ನಾವು ಯಾರೂ ಇಲ್ಲ, ಜಿ.ಪಿಯನ್ನ ಇವತ್ತು ಕರ್ಕೊಂಡು ಬಂದೇ ಬರ್ತೀಯ ಅಲ್ವಾ ಅರ್ಜುನ್ ಅಂತ ನಿರ್ಮಲ ಅವ್ರು ಕೇಳ್ತಾರೆ. ಶಕುಂತಲಾ ಕೂಡ ಇದು ಒಂದು ಮಾಡಿಕೊಡುವ ಅರ್ಜುನ್, ಜಿ.ಪಿಯ ಹಿಂದೆ ಅವರ ಫ್ರೆಂಡ್ಸ್ಗಳ ಬೆನ್ನಿಗೆ ಚೂರಿ ಹಾಕಿ ಅವನನ್ನ ಸಿಕ್ಕಾಕ್ಸಿ ತಾವು ಬಚಾವಾಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ದಯವಿಟ್ಟು ನನ್ನ ಮಗನ ಜೈಲಿಂದ ಕರ್ಕೊಂಡು ಬಂದ್ಬಿಡು ಅಂದಾಗ, ಖಂಡಿತ ಶಕು, ಖಂಡಿತ ಅಮ್ಮ, ಖಂಡಿತ ಇವತ್ತು ಯಾರೇ ನನ್ನ ಮುಂದೆ ಬಂದ್ರು ಅಪ್ಪನ ಜೈಲಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ ಅಪ್ಪನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಮನೆಯಿಂದ ಹೊರಡ್ತಾರೆ. ಆ ಕಡೆ ಭಾರ್ಗವಿ ಕೂಡ ಅರ್ಜುನ್ ಇಂದನೇ ಹೋಗ್ತಾರೆ. ಈ ಕಡೆ ಅರ್ಜುನ್ ಹೋಗೋಕ್ಕೂ ಮುನ್ನ ಮನೆಯಲ್ಲೇ ಫೈಲ್ ತಗೋಬೇಕಾದ್ರೆ ಅವರ ಕೈಗೆ ಗಾಯ ಆಗಿರತ್ತೆ. ಬಿಕಾಸ್ ಆ ಬ್ಲೇಡ್ ಅವರ ಕೈಯನ್ನ ಕೂಯ್ದಿರತ್ತೆ. ಈ ಕಡೆ ಅರ್ಜುನ್ ಕೋರ್ಟ್ಗೆ ಬರ್ತಾನೆ, ತಲೆ ಸುತ್ತಾ ಇರುತ್ತೆ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಕೋರ್ಟ್ ಕಾರಿಡಾರ್ಗೆ ಬಂದಿದ್ದ ತಡ ಹಾಗೆ ಕುಸಿದು ಹೋಗ್ಬಿಡ್ತಾರೆ ಅರ್ಜುನ್. ಅದೇ ಟೈಮಲ್ಲಿ ಭಾರ್ಗವಿ ಎಲ್ಲಿಗೆ ಬಂದಿದ್ದೆ, ಅರ್ಜುನ್ ಏನಾಯ್ತು ಅಂತ ಹೇಳಿ ಎಚ್ಚರ ಮಾಡ್ತಿದ್ರೆ ಅಲ್ಲಿ ಅರ್ಜುನ್ಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅದೇ ಸಮಯದಲ್ಲಿ ಕೈಯಲ್ಲಿ ಕಪ್ಪಾಗಿರುತ್ತೆ, ಬೆರಳಲ್ಲಿ ಕಪ್ಪಾಗಿರೋದನ್ನ ಗಮನಿಸಿದ ಭಾರ್ಗವಿಗೆ ಇದು ಗಾಯತ್ರಿ ದೇವಿಯ ಪಿತೂರಿ ಅನ್ನೋದು ಗೊತ್ತಾಗುತ್ತೆ. ತಕ್ಷಣ ಶಾಕ್ ಆಗಿ ಗಂಡನ ಹಾಸ್ಪಿಟಲೈಸ್ ಮಾಡ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ? ಈ ಕಡೆ ಭಾರ್ಗವಿ ಖಂಡಿತ ಗಾಯತ್ರಿ ದೇವಿಯ ಪಾಲಿಗೆ ಮಹಾಕಾಳಿ ಆಗೋದಂತೂ ಶತಸಿದ್ಧ. ಹಾಗಿದ್ರೆ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.